ನಗರದ ಪಂಪ್ವೆಲ್ನ ಲಾಡ್ಜ್ ಒಂದರಲ್ಲಿ ದಸರಾ ಪಾರ್ಟಿ ಮಾಡುತ್ತಿದ್ದ ವೇಳೆ ಯುವಕರ ನಡುವಿನ ಜಗಳದ ಸಂದರ್ಭದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ 5 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಸುರತ್ಕಲ್ನ ಜಾಯ್ಸನ್ ಯಾನೆ ಜೇಸನ್, ಜೆಪ್ಪು ಬಫಾಲ್ನ ಪ್ರಮಿತ್ ಡಿ, ವಾಮಂಜೂರಿನ ಕಾರ್ತಿಕ್, ಪಚ್ಚನಾಡಿಯ ಪ್ರಜ್ವಲ್, ದುರ್ಗೇಶ್ ಎಂದು ಗುರುತಿಸಲಾಗಿದೆ. ಈ ಬಗ್ಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾಹಿತಿಯನ್ನ ನೀಡಿದರು. ಕ್ಷುಲ್ಲಕ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಕೊಲೆಯಲ್ಲಿ ಅಂತ್ಯವಾಗಿದ್ದು, ಬಂಧಿತರಲ್ಲಿ ಜಾಯ್ಸನ್, ಪ್ರಮಿತ್ ಡಿ, ಕಾರ್ತಿಕ್ ಈ ಹಿಂದೆಯೂ ಎನ್ಡಿಪಿಎಸ್, ಗಲಭೆ ಮೊದಲಾದ ವಿವಿಧ ಕ್ರಿಮಿನಲ್ ಪ್ರಕರಣಗಳಲ್ಲಿ ಗುರುತಿಸಿಕೊಂಡಿದ್ದು, ವಿವಿಧ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ ಎಂದು ಹೇಳಿದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಾಯಿ ಪ್ಯಾಲೇಸ್ ಅನ್ನೋ ಹೋಟೆಲಲ್ಲಿ 14ನೇ ತಾರೀಕು ಒಂದು ಯುವಕರ ತಂಡ ಒಂದು ರೂಮನ್ನು ಬುಕ್ ಮಾಡುತ್ತೆ. 15ನೇ ತಾರೀಕು ಬೆಳಗ್ಗೆ ಅವರು ಆ ರೂಮ್ಗೆ ಬರ್ತಾರೆ. ಬಂದ ನಂತರ ಅವತ್ತು ಮಧ್ಯರಾತ್ರಿ ಅಂದರೆ 16ನೇ ತಾರೀಕು ಬೆಳಗ್ಗೆ ಸುಮಾರು 2 ಗಂಟೆ 15 ನಿಮಿಷ ಆ ಸಮಯದಲ್ಲಿ ಅಲ್ಲೊಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟಲ್ಲಿ ಧನುಷ್ ಅನ್ನುವಂಥವನು, ನಿಮಗೆ ತಂದೆ ಇರೋದಿಲ್ಲ, ತಾಯಿ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ತನ್ನ ತಂಗಿ ಮತ್ತು ಅಜ್ಜಿ ಜೊತೆ ವಾಸ ಮಾಡ್ಕೊಂಡಿರ್ತಾರೆ ಮತ್ತು ಪೇಂಟಿಂಗ್ ಈ ಥರ ಕೆಲಸ ಮಾಡ್ಕೊಂಡಿರ್ತಾರೆ. ಇವನಿಗೆ 3 ಟೈಮ್ಸ್ ಒಂದು ಶಾರ್ಪ್ ವೆಪನಿಂದ ಸ್ಟಾರ್ ಮಾಡಿರುವಂಥದ್ದು. ಅದು ತುಂಬ ವೈಟಲ್ ಪಾರ್ಟ್ಸ್, ಹಾರ್ಟ್ ಪಾರ್ಟಿಗೆ 2 ಮತ್ತು ಹಿಂದ್ಗಡೆ ಬೆನ್ನಿಗೆ 3 ಸ್ಟ್ಯಾಬ್ ಇಂಜುರೀಸ್ ಇರುತ್ತೆ. ಇಂಡಿಯನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಮೃತ ಹೊಂದಿದ್ದಾನೆ ಅಂತಂದು ಕಾಂಟೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಟ್ಟು 6 ಜನ ಆರೋಪಿಗಳಿದ್ದಾರೆ. ಒಟ್ಟು 7 ಜನ ಸೇರಿಕೊಂಡು ಈ ಒಂದು ಪಾರ್ಟಿ ಮಾಡುವಂಥ ಕೆಲಸ ಮಾಡಿರ್ತಾರೆ. ಇದರಲ್ಲಿ ಇನ್ಸಿಡೆಂಟ್ ಪ್ರಿಟೆಕ್ಸ್ಟ್ ಏನಿದೆ ಅಂತಂದರೆ, ಧನುಷ್ ಅನ್ನುವಂಥದ್ದು ಸ್ವಲ್ಪ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಟ್ಟ ಮಾತುಗಳನ್ನ ಆಡುವಂಥದ್ದು, ತಾಯಿ ಬಗ್ಗೆ, ತಂಗಿ ಬಗ್ಗೆ, ಅಕ್ಕನ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಈ ಥರ ಎಲ್ಲ ತುಂಬ ಹೊಲಸೊಲಸು ಮಾತಾಡುವಂಥದ್ದು ಮಾತಾಡಿರ್ತಾನೆ. ಇವನ್ನೆಲ್ಲರಿಗೂ ಕಾಮನ್ ಫ್ರೆಂಡ್ ಕೂಡ ಆಗಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ದಸರಾ ಹಬ್ಬ ಬೇರೆ ಇರುತ್ತೆ. ಅದ್ರ ಪ್ರಿಟೆಕ್ಸ್ಟಲ್ಲಿ ಎಲ್ಲ ಒಂದು ಗೆಟ್ ಟುಗೆದರ್ ಟೈಪ್ ಮಾಡೋಣ, ಅದರಲ್ಲಿ ನಿಮಗೆ ವಾರ್ನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಮತ್ತೆ ಎಲ್ಲೂ ಮಾತಾಡಬೇಕಾದ್ರೆ ಅಥವಾ ಜೊತೆಗಿದ್ದಂಥ ಸಂದರ್ಭದಲ್ಲಿ ಈ ಥರ ಕೆಟ್ಟ ಮಾತಾಡುವುದು ಅವನಿಗೆ ವಾರ್ನ್ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಇವರು 6 ಜನ ಅವನ್ನ ಕರೆಸ್ಕೊಂಡಿರುವಂಥದ್ದು. ಮತ್ತು ಅದರಲ್ಲಿ ಇವ್ರ ಜೊತೆ ಒಂದಿಬ್ಬರು ಜೊತೆ ಕೂಡ ಬಂದಿರ್ತಾರೆ. ಈ ಸಂದರ್ಭ ದಕ್ಷಿಣ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ರಂಜಿತ್ ಕುಮಾರ್ ಬಂಡಾರು ಉಪಸ್ಥಿತರಿದ್ದರು.